ಕಾಶಿಗೆ ಪ್ರತಿ ಮಂಗಳವಾರ ಮತ್ತು ಗುರುವಾರ ಒಂದು ರೈಲಿದೆ. ಬೆಂಗಳೂರು ಮೈಸೂರು ಮಾತ್ರ ಅಲ್ಲ, ನೀವು ಕರ್ನಾಟಕದ ಹಲವಾರು ಸ್ಥಳಗಳಿಂದ ಈ ರೈಲಲ್ಲಿ ಹೋಗ್ಬೋದು. ಅದ್ರ ಬಗ್ಗೆ ನೋಡೋ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 22687 ಇದರ ಟ್ರೈನ್ ನಂಬರ್. ಪ್ರತಿ ಮಂಗಳವಾರ ಮತ್ತೆ ಗುರುವಾರ ಈ ರೈಲು ಇರ್ತದೆ. ಈ ರೈಲು ಮೈಸೂರಿಂದನೇ ಹೊರಡೋದು. ಮೈಸೂರಿಂದ ಬೆಳಿಗ್ಗೆ 7:30ಕ್ಕೆ ಹೊರಡುತ್ತದೆ. ಮಂಡ್ಯಕ್ಕೆ 8 ಗಂಟೆ 11 ನಿಮಿಷಕ್ಕೆ ಬರ್ತದೆ. ಕೆಂಗೇರಿಗೆ 9 ಗಂಟೆ 21 ನಿಮಿಷಕ್ಕೆ. ಬೆಂಗಳೂರಿಗೆ ಬರುವಾಗ 9 ಗಂಟೆ 55 ನಿಮಿಷ ಆಗಿರ್ತದೆ. ಯಶವಂತಪುರಕ್ಕೆ 10 ಗಂಟೆ 15 ನಿಮಿಷಕ್ಕೆ. ತುಮಕೂರಿಗೆ 11 ಗಂಟೆ 10 ನಿಮಿಷಕ್ಕೆ. ಅರಸೀಕೆರೆಗೆ ಬರುವಾಗ 12 ಗಂಟೆ 40 ನಿಮಿಷ ಆಗಿರ್ತದೆ. ಕಡೂರಿಗೆ ಮಧ್ಯಾಹ್ನ 1 ಗಂಟೆ 16 ನಿಮಿಷಕ್ಕೆ. ಚಿತ್ರದುರ್ಗಕ್ಕೆ ಮಧ್ಯಾಹ್ನ 3 ಗಂಟೆ 8 ನಿಮಿಷಕ್ಕೆ. ಬಳ್ಳಾರಿಗೆ ಬರುವಾಗ ಸಂಜೆ 6 ಗಂಟೆ 55 ನಿಮಿಷ ಆಗಿರ್ತದೆ. ಈ ರೈಲು ಮುಂದೆ ಮಂತ್ರಾಲಯಕ್ಕೆ ರಾತ್ರಿ 9 ಗಂಟೆ 38 ನಿಮಿಷಕ್ಕೆ ಬರ್ತದೆ. ರಾಯಚೂರಿಗೆ ಬರುವಾಗ 10 ಗಂಟೆ 8 ನಿಮಿಷ ಆಗ್ತದೆ. ಯಾದಗಿರಿಗೆ ಬರುವಾಗ 11 ಗಂಟೆ 13 ನಿಮಿಷ ಆಗ್ತದೆ. ಮುಂದೆ ಕಲಬುರಗಿಗೆ ಬರುವಾಗ ರಾತ್ರಿ 12 ಗಂಟೆ 47 ನಿಮಿಷ ಆಗಿರ್ತದೆ. ಹೀಗೆ ಮುಂದೆ ಇದು ವಾರಣಾಸಿ ಹೋಗ್ತದೆ. ಮೈಸೂರಿಂದ ನೀವು ಮಂಗಳವಾರ ಹೊರಟಿದ್ರೆ ವಾರಣಾಸಿಗೆ ಗುರುವಾರ ಬೆಳಿಗ್ಗೆ 8:25ಕ್ಕೆ ನೀವು ಹೋಗಿ ತಲುಪ್ತೀರಾ. ಸ್ಲೀಪರ್ ಕೋಚ್ ಮತ್ತು AC ಕೋಚ್ಗಳ ಪ್ರೈಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೇವೆ ನಾವು. 920 ರೂಪಾಯಿಂದ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಆದರೆ. ಥರ್ಡ್ AC ಕೋಚ್ ಆದರೆ 2380. ಸೆಕೆಂಡ್ AC ಕೋಚ್ ಆದರೆ 3465 ರೂಪಾಯಿ ಆಗ್ತದೆ. ಈ ರೈಲಲ್ಲಿ ಹೋದರೆ ವಾರಣಾಸಿ ಜಂಕ್ಷನ್ ವರೆಗೆ ನೀವು ಹೋಗ್ಬೋದು. ವಾರಣಾಸಿ ಜಂಕ್ಷನ್ ಇಂದ ಒಂದು 5-6 ಕಿಲೋಮೀಟರ್ ದೂರ ಇದೆ ಕಾಶಿ ವಿಶ್ವನಾಥ ಮಂದಿರ. ವಾರಣಾಸಿ ರೈಲ್ವೆ ಸ್ಟೇಷನ್ ಇಂದ ಗದೋಲಿ ಚೌರಾಹ ಅಂತ ಇದೆ, ಅಲ್ಲಿಗೆ ನೀವು ಆಟೋದಲ್ಲಿ ಹೋದರೆ ಅಲ್ಲಿಂದ ಕಾಶಿ ವಿಶ್ವನಾಥ ಮಂದಿರ ಹತ್ತಿರದಲ್ಲೇ ಇದೆ. ಮಾರ್ಕೆಟ್ ರೋಡಲ್ಲೇ ನೀವು ಹೋಗ್ಬೋದು. ಅಲ್ಲಿ ನಿಮಗೆ ಕಡಿಮೆಗೆಲ್ಲ ರೂಮ್ ಸಿಗ್ತದೆ, ನೀವು ಅಲ್ಲೇ ಸ್ಟೇ ಆಗ್ಬೋದು. ಇನ್ನು ವಾರಣಾಸಿಯಲ್ಲಿ ನೋಡಲೇಬೇಕಾದ ಪ್ಲೇಸ್ಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ. ಇನ್ನು ಈ ರೈಲು ರಿಟರ್ನ್ ಯಾವಾಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ಈ ರೈಲು ರಿಟರ್ನ್ ಇರೋದು ಗುರುವಾರ ಮತ್ತೆ ಶನಿವಾರ ಈ ರೈಲು ರಿಟರ್ನ್ ಇರ್ತದೆ. 22688 ಇದರ ಟ್ರೈನ್ ನಂಬರ್ ಆಗಿರ್ತದೆ. ವಾರಣಾಸಿಯಿಂದ ಗುರುವಾರ ಮತ್ತೆ ಶನಿವಾರ ರಾತ್ರಿ 9 ಗಂಟೆ 10 ನಿಮಿಷಕ್ಕೆ ಈ ರೈಲ್ ಅಲ್ಲಿಂದ ಹೊರಡ್ತದೆ. ನೀವೇನಾದ್ರೂ ಶನಿವಾರ ಹೊರಟಿದ್ರೆ ಸೋಮವಾರ ರಾತ್ರಿ 10 ಗಂಟೆಗೆ ಬಂದು ನೀವು ತಲುಪ್ತೀರಾ. ಈ ರೀತಿಯಲ್ಲಿ ಈ ಟ್ರೈನಲ್ಲಿ ನೀವು ಹೋಗಿ ಬರ್ಬೋದು. ನೀವು ವಾರಣಾಸಿ ಹೋಗೋದಾದ್ರೆ ಇದೇ ರೈಲಲ್ಲಿ ಹೋಗಿ ಬರ್ಬೋದು. ನಿಮ್ಮ ಊರಿಂದ ಕಾಶಿಗೆ ರೈಲ್ ಇದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಊರು ಯಾವುದಂತ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ನಾವು ನಿಮಗೆ ಅಲ್ಲಿ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇವೆ. ನಮ್ಮ ಪೇಜನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ನಷ್ಟು ವೀಡಿಯೋಗಳನ್ನ ನಾವು ಮಾಡ್ತಿದ್ದೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.